ಓಕೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರು ಒಳ್ಳೆಯವರು. ಜನ ನಂಬ್ತೀರ ದೇವರು ಒಳ್ಳೆಯರುತ್ತೆ ಎಂಬುದಾಗಿ? ಆಮೇನ್. ದೇವರು ಒಳ್ಳೆಯವರು, ಯಾವಾಗಲೂ ಒಳ್ಳೆಯದನ್ನು ಮಾಡುವಂಥ ದೇವರಾಗಿದ್ದಾರೆ. ಮನುಷ್ಯರು ಒಂದು ಟೈಮಲ್ಲಿ ಮಾಡೋಕ್ಕಿಲ್ಲ, ಆದರೆ ದೇವರು ಯಾವಾಗಲೂ ಒಳ್ಳೆಯದನ್ನು ಮಾಡುವಂಥ ದೇವರಾಗಿದ್ದಾರೆ. ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೀನಿ. ಮತ್ತು ಈ ಸಭೆಯ ಸಭಾಪಾಲಕರು, ನನ್ನ ಜೊತೆ ಸೇವಕರು ಜಾನ್ ಮೋಸಸ್ ಅಯ್ಯರು ಈ ಸಮಯದಲ್ಲಿ ನನ್ನನ್ನು, ನನ್ನ ಕುಟುಂಬ ಈ ಒಂದು ಸಭೆಗೆ ಕರೆದು ಇಲ್ಲಿ ವಾಕ್ಯ ಹೇಳೋಕ್ಕೆ ಸಮಯ ಕೊಟ್ಟಂಥ ಅವರಿಗೂ ಮತ್ತು ಅವರ ಧರ್ಮಪತ್ನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆಗಳು ಸಲ್ಲಿಸುವಂತನಾಗಿದ್ದೇನೆ. ಸರ್, ಈ ಸಮಯದಲ್ಲಿ ನನ್ನ ಹೆಸರು ನಾನು ಪರಿಚಯ ಮಾಡ್ಕೊತೀನಿ. ಇವಾಗಲೇ ಪಾಸ್ಟರ್ ಅಯ್ಯನವರು ನಿಮಗೆ ಹೇಳಿದ್ರು. ನನ್ನ ಹೆಸರು ಪಾಸ್ಟರ್ ಜಗದೀಶ್ ಎಂಬುದಾಗಿ. ನಾನು ಗುಲ್ಬರ್ಗ ಜಿಲ್ಲೆಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ನನಗೆ ಮದುವೆಯಾಗಿದೆ, ಒಂದು ಹೆಂಡತಿ ಇಲ್ಲಿ ಬಂದಿದ್ದಾರೆ, ಆಮೇಲೆ 3 ಜನ ಮಕ್ಕಳು. ಸೊ 3 ಜನ ಮಕ್ಕಳು. ನನ್ನ ಹೆಂಡತಿ ಹೆಸರು ರೋಶ್ನಿ ಎಂಬುದಾಗಿ. ಅವರು ನನ್ನ ಜೊತೆ ಇದ್ದು ನನ್ನ ಜೊತೆ ಬಂದು ಸೇವೆಗೆ ಸಹಕಾರ ಮಾಡುವಂಥ ನನ್ನ ಹೆಂಡತಿ ಆಗಿದ್ದಾಳೆ. ಸೊ ಮತ್ತು ನನಗೆ 3 ಜನ ಮಕ್ಕಳು. ದೊಡ್ಡ ಮಗಳ ಹೆಸರು ಅಂಕಿತಾ ಎಂಬುದಾಗಿ. ಅವಳು ಈ ವರ್ಷ SSLC ಎಕ್ಸಾಮ್ ಬರೆದ್ರು. ಅವಳಿಗೋಸ್ಕರ ನೀವೆಲ್ಲ ಪ್ರಾರ್ಥನೆ ಮಾಡಿರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸೊ 2ನೇ ಮಗಳ ಹೆಸರು ಅದಿತಿ ಎಂಬುದಾಗಿ. ಅವಳು ಈ ವರ್ಷ 8ನೇ ಎಕ್ಸಾಮ್ ಬರೆದು 9ನೇದಲ್ಲಿದ್ದಾಳೆ. ಸೊ ಮತ್ತು 3ನೇ ಮಗಳು ಅಲ್ಫಾ ಏಂಜಲ್ ಅಂತೇಳಿ. ಸೊ ಅವರು 4ನೇ ಎಕ್ಸಾಮ್ ಬರೆದು ಈ ವರ್ಷ 5ನೇದಲ್ಲಿ ಬಂದಿದ್ದಾರೆ. ಈ ರೀತಿ ದೇವರು ನನಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುವಂತೆ ನನ್ನ ಕುಟುಂಬವಾಗಿ ದೇವರು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವಂತನಾಗಿದ್ದೇನೆ. ಸೊ ನನ್ನ ಒಂದು ಸಭೆ ದೈವಿಕ ಸುವಾರ್ತಾ ಸಭೆ ಎಂಬುದಾಗಿ ಮತ್ತು ನನ್ನ ಕುಟುಂಬದ ಪರವಾಗಿ, ನನ್ನ ಸಭೆ ಪರವಾಗಿ ನಿಮ್ಮೆಲ್ಲರಿಗೂ ನನ್ನ ಯೇಸು ಕ್ರಿಸ್ತನ ಹೆಸರಲ್ಲಿ ಮತ್ತೊಂದು ಸಾರಿ ನಾನು ವಂದನೆಗಳು ಸಲ್ಲಿಸುವಂತನಾಗಿದ್ದೇನೆ. ಸರಿ, ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತೆ ಒಂದು ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವು ದೇವರ ವಾಕ್ಯಕ್ಕೆ ನಾವು ನೇರವಾಗಿ ಹೋಗೋಣ. ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿಮ್ಮ ಪಾರ್ವದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುವಂತರಾಗಿದ್ದೇವೆ ರಾಜ. ತಂದೆಯಾದ ದೇವರೇ, ನೀವು ಒಳ್ಳೆಯವರು, ಯಾವಾಗಲೂ ಒಳ್ಳೆಯದನ್ನು ಮಾಡುವಂಥ ದೇವರು, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಗಣನೆಗೆ ಬರದಂಥ ನನ್ನನ್ನು ಸ್ವಾಮಿ ನೀನು ನಿನ್ನ ಸೇವೆಗಾಗಿ ಕರೆದು ಇವತ್ತಿನ ದಿನದಲ್ಲಿ ದೇವರೇ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಸ್ವಾಮಿ ಅಪ್ಪ, ಈ ಒಂದು ಕೊರವರಹಳ್ಳಿಯಲ್ಲಿ ಕರ್ತನೆ ಸ್ವಾಮಿ ದೇವರೇ, ನನಗೆ ನಿನ್ನ ಜೀವಳ ವಾಕ್ಯಗಳನ್ನು ಹಂಚುವಂತೆ ದೇವರೇ ನೀನು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಮತ್ತು ಸಮಯ ಕೊಟ್ಟಂಥ ಸಭಾಪಾಲಕರಿಗೂ ಅವರ ಕುಟುಂಬ ಮತ್ತು ಎಲ್ಲ ದೇವರೇ ವಿಶ್ವಾಸ ಮಕ್ಕಳಿಗೂ ಮತ್ತೊಂದು ಸಾರಿ ನಾನು ಪ್ರಾರ್ಥಿಸ್ತೀನಪ್ಪ. ದೇವರೇ ಆಶೀರ್ವಾದ ಮಾಡು, ಬಲಪಡಿಸು. ಮಾತಾಡೋನು ನಾನಲ್ಲ ಸ್ವಾಮಿ, ನನ್ನ ಮೂಲಕ ನೀವು ಮಾತಾಡ್ರಿ. ಎಲ್ಲ ಮಹಿಮೆ ನೀವು ಒಬ್ಬರಿಗೆ ಸಲ್ಲಿಸ್ತಾ ಈ ಪ್ರಾರ್ಥನೆ ನಜರೇತಿನ ಯೇಸುವಿನ ಹೆಸರಲ್ಲಿ ಬೇಡುತ್ತೇವೆ ನಮ್ಮ ಪರಲೋಕ ತಂದೆಯಾದ ದೇವರೇ. ಆಮೇನ್, ಆಮೇನ್. ಓಕೆ, ಸರಿ, ಸಮಯ ಸ್ವಲ್ಪ ಇರೋದ್ರಿಂದ ನಾವು ಮುಂದೆ ಹೋಗೋಣ. ಇವಾಗ ನಾವು ಈವಾಗಲೇ ಓದಿದಂಥ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ. ಸೊ ಅಲ್ಲಿ 3ನೇ ಅಧ್ಯಾಯ. ಸರಿ, ಅಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ 7ನೇ ವಚನದಿಂದ ನಾವು 15ನೇ ವಚನದಲ್ಲಿ ಇವಾಗಲೇ ಓದಿದ್ದೇವೆ. ಅಲ್ಲಿ 7ನೇ ವಚನ ಒಬ್ಬರು ಓದಿ ನನಗೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಕೇಳ್ತೀನಿ. ಆದ್ದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಸಾಕ್ರಿ ಸರ್, ಥ್ಯಾಂಕ್ ಯು. ಸೊ ಇಲ್ಲಿ ನೋಡುವಾಗ ದೇವರ ಸ್ವರ ಅಥವಾ ದೇವರ ಒಂದು ಶಬ್ದ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ನಾವು ಯಾವಾಗಲೂ ದೇವರ ಸ್ವರ ಕೇಳುವಂಥ ಮಕ್ಕಳಾಗಿರಬೇಕು. ದೇವರ ಒಂದು ಶಬ್ದಗಳು ನಾವು ಕೇಳಿಸಿಕೊಳ್ಳುವವರಾಗಿ ಇರಬೇಕೆಂಬುದಾಗಿ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪವಿತ್ರ ಆತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಸ್ವರಕ್ಕೆ ಕಿವಿಗೊಟ್ಟಾರೆ ಅಂತ ಬರೆಯಲ್ಪಟ್ಟಿದೆ ದೇವರ ವಾಕ್ಯದಲ್ಲಿ. ದೇವರ ಸೇವಕರು, ದೇವದಾಸರು ದೇವರ ವಾಕ್ಯಗಳನ್ನು ಹೇಳುವಾಗ, ದೇವರ ಮಾತನ್ನು ಬೋಧಿಸುವಾಗ ನಾವು ಆ ಒಂದು ಶಬ್ದಕ್ಕೆ ಅಥವಾ ಆ ಒಂದು ಸ್ವರಕ್ಕೆ ನಾವು ಕಿವಿಗೊಡಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ರೈಟ್. ಸೊ ಇಲ್ಲಿ ದೇವರ ಸ್ವರ, ದೇವರು ನಮಗೆ ಯಾವಾಗಲೂ ಮಾತಾಡುವಂಥ ದೇವರಾಗಿದ್ದಾನೆ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಒಂದು ವೇಳೆ ಅವರು ಜಗಳ ಆಡಿದರೆ ಅವರು ಮಾತು ಬಿಡ್ತಾರೆ. ನನ್ನ ಮಾತುಗಳು ಬೀದರ್ ಗುಲ್ಬರ್ಗ ಒಂದು ಆಡುವ ಮಾತು ನಿಮಗೆ ಅರ್ಥ ಆಗ್ತದೆ ನಾನು ನೆನೆಸ್ಕೊಳ್ತೀನಿ. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇರುವಾಗ ಏನೋ ಒಂದು ಚಿಕ್ಕ ವಿಷಯಕ್ಕೆ ಅವರು ಮಾತು ಬಿಡುವಂಥವರಾಗಿರ್ತಾರೆ. 1 ತಾಸು ಅಥವಾ 2 ತಾಸು ಅಥವಾ ಒಂದು ದಿನನೋ ಒಂದು ವಾರನೋ ಈ ರೀತಿ ಬಿಡುವಂಥ ಜನ ಇರ್ತಾರೆ. ಆದರೆ ಇಲ್ಲಿ ದೇವರ ಸ್ವರ ನಾವು ಯಾವಾಗಲೂ ಕೇಳಿಸ್ಕೊಳ್ಬೇಕು. ನಾವು ದೇವರಿಂದ ದೂರ ಹೋಗುವಂಥವರಾಗಿದ್ದೇವೆ, ಆದರೆ ದೇವರು ನಮಗೆ ಬಿಡುವಂಥ ದೇವರಲ್ಲ. ಅವರು ಯಾವಾಗಲೂ ನಮ್ಮ ಜೊತೆಗಾರನಾಗಿದ್ದು, ನಮ್ಮ ಸಹಾಯಕನಾಗಿದ್ದು, ನಮ್ಮ ಮುಂಬಾಲಕನಾಗಿದ್ದು, ಹಿಂಬಾಲಕನಾಗಿದ್ದು ನಡೆಸುವಂಥ ದೇವರಾಗಿದ್ದಾರೆ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ಈ ವಾಕ್ಯಗಳನ್ನು ಈ ರೀತಿ ತೆಗೆದುಕೊಂಡು ನಾನು ಅನೇಕ ಸ್ಥಳಗಳಿಗೆ ಹೋಗಿ ಬೋಧಿಸ್ತೀನಿ ಅಂತ ನಾನು ಯಾವತ್ತೂ ನೆನೆಸ್ಕೊಂಡಿಲ್ಲ. ಈ ರೀತಿ ಆಗ್ತಂತ ನಾನು ನೋಡಿಲ್ಲ. ಯಾಕಂತಂದರೆ ಒಂದು 5 ನಿಮಿಷದಲ್ಲಿ ನನ್ನ ಒಂದು ಜೀವಿತ ನನ್ನ ಸಾಕ್ಷಿ ಹೇಳಿ ನಾನು ಮತ್ತೆ ದೇವರ ವಾಕ್ಯಕ್ಕೆ ನಾನು ಬರುವಂತನಾಗಿದ್ದೇನೆ.
ನಾನೊಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿದಂಥ ವ್ಯಕ್ತಿ. ನಾನು ಚಿಕ್ಕಂದಿರ್ಲಕ್ಕೇ ನಾನು 3ನೇ ಕ್ಲಾಸ್ದಾಗ ನನ್ನ ತಂದೆ ತಾಯಿ ಏನು ಮಾಡಿದ್ರು ಅಂತಂದರೆ, ಇವನು ಚಿಕ್ಕ ಊರಲ್ಲಿ ಇವನು ಓದುವುದಿಲ್ಲ, ಇವನು ಬೆಳೆಯುವುದಿಲ್ಲ, ಇವನಿಗೆ ಬೇರೆ ಕಡೆ ಸ್ಕೂಲಿಗೆ ಕಳಿಸ್ಬೇಕಂತ ಹೇಳಿ ನನಗೆ ಒಂದು ಬೇರೆ ಕಡೆ ಸ್ಕೂಲಿಗೆ ನಂಗೆ ಸೇರಿಸಿದ್ರು. ಇದ್ದೂರಲ್ಲಿ ಚಿಕ್ಕಂದಿರ್ಲಕ್ಕೆ ಒಂದು ಗಲಾಟೆ ಮಾಡಿಕೊಂಡು ತುಂಬ ದೊಡ್ಡ ಭಯಂಕರವಾದಂಥ ಗಲಾಟೆ ಆಯಿತು ನನ್ನ ಸಲುವಾಗಿ. ಸೊ ನಮ್ಮ ತಂದೆ ಅಂತಂದ್ರು, ಇವನು ಇಲ್ಲಾದರೆ ಓದಲ್ಲ, ಇವನು ಒಳ್ಳೆಯವನಾಗಬೇಕು, ಏನಾದರೂ ಜಾಬ್ ಮಾಡಬೇಕು ಅಂತೇಳಿ ಕನ್ಸ್ಕೊಂಡ್ರು. ಸರಿ, ಅವ್ರು ಏನು ಮಾಡಿರ್ತಾರೆ, ನನಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಹಾಸ್ಟೆಲಲ್ಲಿ ನನಗೆ ಬಿಟ್ಬಿಟ್ರು. ಚಿಕ್ಕಂದಿರ್ಲಕ್ಕೆ 3ನೇ 4ನೇ ಕ್ಲಾಸ್ ಇದ್ದಕ್ಕೆ. ಸರಿ, ಅಲ್ಲಿ ನಾನು ಪ್ರೈಮರಿ, ಹೈಸ್ಕೂಲ್, ಕಾಲೇಜ್ ಬರುವಾಗ ಅಲ್ಲಿ ಏನಾಯ್ತು ಅಂದರೆ ನನಗೆ ಬ್ಯಾಡ್ ಹ್ಯಾಬಿಟ್ಗಳನ್ನು ಬಂತು. ನನ್ನ ಜೊತೆ ಇರುವಂಥ ನನ್ನ ಫ್ರೆಂಡ್ಸ್, ನನ್ನ ಎಲ್ಲ ಸ್ನೇಹಿತರು, ನನ್ನ ಅಕ್ಕಪಕ್ಕದಲ್ಲಿರುವಂಥವ್ರು ಅದೇ ಒಂದು ಸಮುದಾಯಕ್ಕೆ ಸೇರಿದವರು. ನಮ್ಮ ಟೀಮ್ ಹೇಗಿತ್ತು ಅಂತಂದರೆ, ಕುಡಿಯೋದು, ತಿನ್ನುವುದು, ಸೇದುವುದು, ಫಿಲ್ಮ್ಗಳನ್ನು ನೋಡೋದು, ಈ ರೀತಿ ನಮ್ಮ ಅಭ್ಯಾಸಗಳು. ಸರಿ, ಅದು ಆದಮೇಲೆ ನನ್ನ ಫಸ್ಟ್ PUC ಆಗಿದ ಮೇಲೆ ಸೆಕೆಂಡ್ PUCಗೆ ಹೋದಾಗ ಒಂದು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಒಂದು ನನಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನನಗೆ ಸೂಪರ್ವೈಸರ್ ಅಂತ ಒಂದು ಕೆಲಸ ಸಿಕ್ತು. ಗೊತ್ತಿಲ್ಲ ಯೇಸು ಕ್ರಿಸ್ತ ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ಒಂದು ಕೆಲಸ ಸಿಕ್ತು. ಆ ಕೆಲಸ ಯಾವಾಗ ಅಂತಂದರೆ 2000 ಇಸ್ವಿಯಲ್ಲಿ ನನಗೆ ಸಿಕ್ಕಿತ್ತು. 2000 ಇಸ್ವಿಯಲ್ಲಿ ನನಗೆ ಕೆಲಸ ಸಿಕ್ಕಿತ್ತು. 2000, 2001, 2 ಅಲ್ಲಿ ನಾನು 3 ವರ್ಷ ನಾನು ಕೆಲಸ ಮಾಡಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಆ ಟೈಮ್ನಲ್ಲಿ ತುಂಬ ಕುಡಿಯೋದು, ತುಂಬ ಗಲಾಟೆ, ತುಂಬ ಭಯಂಕರವಾದಂಥ ಎಲ್ಲ ಚಟಗಳಿಗೆ ಒಳಗಾಗಿ ನಾನು ಹೋಗಿದ್ದೆ. ಕೊನೆ ಪಕ್ಷದಲ್ಲಿ ಏನಂತಂದರೆ, ಒಬ್ಬರು ಈತನನ್ನು ಮುಗಿಸ್ಬೇಕು, ಈತನ ಇರಬಾರ್ದು ಅಂತೇಳಿ ನನಗೆ ಟಾರ್ಗೆಟ್ ಮಾಡಿಬಿಟ್ರು ಹಾಸ್ಪಿಟಲಲ್ಲಿ. ಯಾಕಂದರೆ ನಾನು ಕರೆಕ್ಟಾಗಿ ಆವಾಗಾದರೂ ನಾನು ಕರೆಕ್ಟಾಗಿ ಒಂದು ನ್ಯಾಯವಾಗಿ ನಾನು ಹಾಸ್ಪಿಟಲಲ್ಲಿ ಮಾಡ್ತಿದ್ದೆ. ನನ್ನ ಕೈ ಕೆಳಗೆ 120 ಜನರು ಆಯಮ್ಮ ಕೆಲಸ ಮಾಡೋರು ಮತ್ತು ಬೇರೆ ಬೇರೆ ಎಲ್ಲ ವಾರ್ಡ್ ಬಾಯ್ಗಳೆಲ್ಲ ಕೆಲಸ ಮಾಡೋರು ನನ್ನ ಜೊತೆ ಇದ್ದರು. ಅವ್ರಿಗೆ ಅಟೆಂಡೆನ್ಸ್ ತೊಗೊಳ್ಬೇಕು, ಅವ್ರು ಸ್ಯಾಲ್ರಿ ಮಾಡಬೇಕು, ಈ ರೀತಿ ನನ್ನ ಕೆಲಸ ಆಗಿತ್ತು. ಸೊ ಅವ್ರು ಯಾರು ಕೆಲಸ ಮಾಡಲ್ಲ, ಅವ್ರು ಅಬ್ಸೆಂಟ್ ಆಗಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ ನನಗೆ ಟಾರ್ಗೆಟ್ ಮಾಡಿಬಿಟ್ರು, ಇವ್ನಿಗೆ ಸಾಯಿಸಬೇಕು ಎಂಬುದಾಗಿ. ಅಲ್ಲಿ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಅಲ್ಲಿ ನನ್ನ ಮೇಲೆ ಒಬ್ಬರು ಸೂಪರ್ವೈಸರ್ ಇದ್ದರು, ನನ್ನ ಮೇಲೆ. ಅವರು ಗೋರ್ಮೆಂಟು, ನನ್ನ ಸುಮ್ಮನೆ ಕಾಂಟ್ರಾಕ್ಟ್ ಬೇಸಿಕಲ್ಲಿ ನಾನಿದ್ದೀನಿ. ಅವ್ರ ಹೆಸರು ಭಾಗ್ಯಶ್ರೀ ಎಂಬುದಾಗಿ. ಆ ಅಮ್ಮ ನೆನೆಸ್ಕೋತೀನಿ. ಅವ್ರು ಹೇಗಿದ್ದಾರೆ ಅಂದರೆ, ಈ ಅಮ್ಮನ ಹಾಗೆ ವಯಸ್ಸಿತ್ತು ಅವರಿಗೆ. ನಾನು ಚಿಕ್ಕವನು. ಅವರು ಯೇಸು ಸ್ವಾಮಿ ನಂಬಿದಂಥವ್ರು, ಅವರು ಪ್ರಾರ್ಥನೆ ಮಾಡುವಂಥವ್ರು, ಸೊ ಸತ್ಯವೇದ ಎಲ್ಲ ಈ ರೀತಿ ಮಾಡುವಂಥವ್ರು ಆಗಿದ್ದರು. ನನಗೆ ಅವರು ಒಂದು ದಿವಸ ಹೇಳಿದ್ರು, ಜಗದೀಶ್, ನೀನು ಚಿಕ್ಕವನಾಗಿದ್ದಿ, ಈ ಏಜಲ್ಲಿ ನೀನು ಕುಡಿದ್ರೆ ತಿಂದರೆ ನೀನು ಹೇಗೆ ನಿನ್ನ ಜೀವಿತ ಆಗ್ಬೋದು ಅಂತ ಅವ್ರು ಹೇಳ್ತಾ ಇರ್ತಾರೆ. ನಾನು ಒಂದು ಕಿವಿಯಿಂದ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ತಿದ್ದೆ. ನಂದು ಏನಿತ್ತಂತಂದರೆ, ನಾನು ಯಾವ್ದಕ್ಕೆ ಅಡಿಕ್ಟ್ ಆಗಿದೆ ಅಂತಂದರೆ, ನನಗೆ ಸ್ಮೋಕಿಂಗ್ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಬೇಕಾದರೆ ನನಗೆ ಟಿಫಿನ್ ಸಿಗ್ಲಿಕ್ಕಿಲ್ಲ ಚಿಂತೆ ಇಲ್ಲ, ಆದರೆ ಒಂದು ಸಿಗರೇಟ್ ಬೇಕಾಗ್ತಿತ್ತು. ಅಂಥ ವ್ಯಕ್ತಿ ನಾನು. ಸರಿ, ಒಂದು ದಿವಸ ಒಬ್ಬ ವ್ಯಕ್ತಿ ಆಕಾಶ್ ಅಂತ ಹೇಳಿ, ಅವನು ರೌಡಿ. ಆತೇನು ಮಾಡಿದ ಅಂತಂದರೆ, ಇಡೀ ಹಾಸ್ಪಿಟಲ್ ನನಗೆ ಹುಡುಕಾಡ್ಕೊಂಡು ಬಂದಿದ್ದಾನೆ ಮರ್ಡರ್ ಮಾಡಬೇಕಂತ. ಬಟ್ ಬೇರೊಬ್ಬರು ಒಬ್ಬ ತಾಯಿ ಏನು ಮಾಡಿದ ಅಂತಂದರೆ, ಸರ್ ನಿಮ್ಮನ್ನು ಒಬ್ಬರು ಈ ಥರ ಸಾಯಿಸ್ಬೇಕಂತ ಇದ್ದಾರೆ, ನೀವು ದಯವಿಟ್ಟು ಇಲ್ಲಿ ಓಡೋಗ್ರಿ ಅಂತ ನನಗೆ ಅವ್ರು ಏನು ಮಾಡಿದ್ರು, ಬೇರೆ ಕಡೆ ನನಗೆ ಕಳಿಸ್ಬಿಟ್ರು. ಸರಿ, ನನಗೆ ಭಾಳ ಆಲೋಚನೆ ಇತ್ತು, ಏನು ಮಾಡಬೇಕು ಏನಾಯ್ತು ಗೊತ್ತಾಗ್ತಿಲ್ಲ. ಆಮೇಲೆ ಏನಾಯ್ತು ಅಂತಂದರೆ, ಆ ಅಮ್ಮ ನನಗೆ ಪ್ರಾರ್ಥನೆ ಮಾಡೋದು, ನನ್ನ ಸಲುವಾಗಿ ದೇವ್ರ ವಾಕ್ಯ ಹೇಳೋದು. ಆಮೇಲೆ ಅವರೊಂದು ಬೈಬಲ್ ಕೊಟ್ಬಿಟ್ರು ನನಗೆ, ಭಾಗ್ಯಶ್ರೀ ಅಂತೇಳಿ. ನನ್ನ ಮೇಲೆ ಸೂಪರ್ವೈಸರ್ ಇದ್ದ ಅಮ್ಮ ನನಗೆ ಅವ್ರು ಬಳ್ಳಾರಿದವರು ಇದ್ದರು. ಸೊ ಕೊಟ್ಬಿಟ್ರು. ನಾನು ಅದು ಮನೆ ರೂಮಲ್ಲಿ ತೆಗೆದುಕೊಂಡು ಬಂದು, ರೂಮ್ನಲ್ಲೆಲ್ಲ ಏನಿರೋದು, ಕಡ್ಡಿ ಪೆಟ್ಟಿಗೆ, ಸ್ಮೋಕಿಂಗು, ಆಮೇಲೆ ಕುಡಿಯೋದು, ಬಾಟಲ್ಗಳ್ಸು, ಇವೇ ನಮ್ಮ ರೂಮ್ನಲ್ಲಿ ಇರೋದು. ಹೆಚ್ಚು ಊಟ ಇರ್ತಿಲ್ಲ. ಸೊ ಈ ಥರ ಇದ್ದಾಗ ಒಬ್ಬರು ಹೇಳಿದ್ರು ನನಗೆ, 3 ದಿವಸ ಒಂದು ಭಕ್ತಿ ಸಂಜೀವನ ಕೂಟ ಇದೆ, ದಯವಿಟ್ಟು ನೀವು ಅಲ್ಲಿಗೆ ಬರ್ರಿ ಅಂತ ನನಗೊಬ್ಬರು ಹೇಳಿದ್ರು. ಅದು ಶುಕ್ರವಾರ ಮತ್ತು ಶನಿವಾರ ಮತ್ತು ಭಾನುವಾರ 3 ದಿವಸ ಇತ್ತು. ಸೊ ನಾನು ಶುಕ್ರವಾರ ಹೋಗ್ಬೇಕಂತೇಳಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾನು ಇಲ್ಲಿಗೆ ಹೋದಂದರೆ ಹೋಟೆಲ್ಗೆ ಹೋಗಿ ಒಂದು ಟೀ ಕುಡಿದು ಸ್ಮೋಕಿಂಗ್ ಮಾಡಿದೆ. ಸರಿ, ಹೋಗ್ಲಿಕ್ಕಾಗಲಿಲ್ಲ, ಪ್ರಾರ್ಥನೆ ಕೂಟಕ್ಕೆ ಹೋಗ್ಲಿಕ್ಕಾಗಲಿಲ್ಲ, ಕ್ಯಾನ್ಸಲ್ ಆಯಿತು ಶುಕ್ರವಾರ. ಸರಿ, 2ನೇ ದಿವಸ ಶನಿವಾರ, ಅವತ್ತು ಸೇಮ್ ಮತ್ತು ಸ್ನಾನ ಮಾಡಿಕೊಂಡು ಮತ್ತೆ ಆ ಹೋಟೆಲ್ಗೆ ಹೋಗಿ ಮತ್ತೆ ಟೀ ಕುಡಿದು ಸ್ಮೋಕಿಂಗ್ ಮಾಡಿ, ಸೊ ಅವತ್ತು ಹೋಗ್ಲಿಕ್ಕಾಗಿಲ್ಲ. ಗೊತ್ತಿಲ್ಲ, ಕೊನೆಯ ದಿನ ಭಾನುವಾರ ನನಗೆ ಇನ್ನೂ ನೆನಪಿದೆ. 2003 ನಾನು ರಕ್ಷಣೆ ಹೊಂದಿದ್ದು ಇನ್ನೂ ನೆನಪಿದೆ ನನಗೆ, ಕಣ್ಣೀರು ಬರ್ತದೆ ನೆನೆಸ್ಕೊಂಡ್ರೆ. ಸೊ ಅವತ್ತು ಭಾನುವಾರ ಗೊತ್ತಿಲ್ಲ, ಆ ಹೋಟೆಲಲ್ಲಿ ಟೀ ಕುಡ್ಕೊಂಡು ಸ್ಮೋಕಿಂಗ್ ಮಾಡ್ತಾನೆ ಅಳ್ತಾ ಇದ್ದೀನಿ. ಗೊತ್ತಿಲ್ಲ, ಹೋಟೆಲ್ ಯಾಕೆ ಸರ್ ಏನಾಗಿದೆ ನಿಮಗೆ, ಯಾಕೆ ಅಳ್ತಾಯಿದ್ದೀರ ಅಂತ ಕೇಳ್ತಾನೆ. ಗೊತ್ತಿಲ್ಲ. ಸೊ ಕಣ್ಣೀರು ಒರೆಸ್ಕೊಂಡು ಹೇಗಾದರೂ ಮಾಡಬೇಕು, ಇವತ್ತು ಆ ಒಂದು ಚರ್ಚಿಗೆ ಹೋಗಬೇಕು, ಇವತ್ತು ಆ ಒಂದು ಪ್ರಾರ್ಥನೆ ಕೂಡಲು ಹೋಗ್ಬೇಕಂತೇಳಿ ನಾನು ಹೋಗ್ಬಿದೆ. ಒಂದು ವಾಕ್ಯ ಓದ್ರಿ, ಕೀರ್ತನೆ ಪುಸ್ತಕ 50ನೇ ಅಧ್ಯಾಯ 22ನೇ ವಚನ. ದಯವಿಟ್ಟು ಯಾರಾದರೂ ಬೇಗ ಓದಿ ಸಹಾಯ ಮಾಡಬೇಕು. ಕೀರ್ತನೆ ಪುಸ್ತಕ 50ನೇ ಅಧ್ಯಾಯ 22ನೇ ವಚನ. ದೇವರನ್ನು ಬಿಟ್ಟವರೇ ಇದನ್ನು ಮನಸ್ಸಿಗೆ ತಂದುಕೊಳ್ಳ್ರಿ, ಇಲ್ಲವಾದರೆ ನಿಮ್ಮನ್ನು ಹರಿದು ಬಿಟ್ಟೇನು, ನಿಮ್ಮನ್ನು ತಪ್ಪಿಸುವರು ಯಾರೂ ಇಲ್ಲ. ನಾನು ಆ ಸಭೆಗೆ ಹೋಗಿದ್ದೀನಿ. ಎಲ್ಲೋ ಒಂದು ಕಡೆ ಮೂಲೆಗೆ ನಮ್ಮ ಮಿಸ್ಸಸ್ ಹೇಗೆ ಕೂತಾರ ಆ ಥರ ಚೇರ್ ಮೇಲೆ ಒಂದು ಕಡೆ ಎಲ್ಲೋ ಮೂಲೆ ಕೂತ್ಕೊಂಡಿನಿ. ಯಾಕಂತಂದರೆ ನಾನು ಸ್ಮೋಕಿಂಗ್ ಮಾಡಿದ್ದೀನಿ, ವಾಸನೆ ಬರಬಾರ್ದು ಅಂತೇಳಿ ಈ ಥರ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡಿನಿ. ಸೊ ಅಲ್ಲಿ ಒಳ್ಳೆ ಈ ನಿಮ್ಮ ಒಂದು ಸಭೆಯಲ್ಲಿ ಯಾವ ರೀತಿ ಒಳ್ಳೆ ಆರಾಧನೆ ನಡೀತು, ಆ ರೀತಿ ಒಳ್ಳೆ ಆರಾಧನೆ ಮಾಡ್ತಿದ್ರು. ನನಗೆ ಹೇಗಾಗ್ತಿತ್ತು ಅಂತಂದರೆ, ನನ್ನ ಮನಸ್ಸು ಹಗುರವಾಗ್ತಿತ್ತು. ಅಲ್ಲಿ
ಆ ಹಾಡುಗಳನ್ನು ಆ ವಾಕ್ಯ ಕೇಳಿ. ಸೊ ಆಮೇಲೆ ಒಬ್ಬ ದೇವರ ಸೇವಕರು, ಅವರು ಬಾಂಬೆದಿಂದ ಬಂದಂಥ ಸೇವಕರಾಗಿದ್ದರು. ಅವ್ರ ಹೆಸರು AD ಡ್ಯಾನಿಯಲ್ ಎಂಬುದಾಗಿ ಅವ್ರ ಹೆಸರಿತ್ತು. ಸೊ ಅವರು ಗುಲ್ಬರ್ಗ ಪ್ರಾಂತಕ್ಕೆ ಬಂದು ಅವರು ಆ ಒಂದು ದೇವರ ವಾಕ್ಯ ಕೊಡಕ್ಕೆ ಬಂದಿದ್ದಾರೆ. ಅವರು ಕೆಲವು ಹಾಡುಗಳನ್ನು ಹಾಡಿದ್ದಾರೆ. ಈ ರಕ್ವಲ್ಲಕ್ಕೆ ಒಂದು ಹಾಡುಗಳನ್ನು ಅವ್ರು ಹಾಡಿದ್ರು. ಚೂಲೆ ಕ್ಯಾಸೆಟ್ ಅಂತಿದೆ ಅವ್ರದ್ದು, ಅಲ್ಲಿ ಹಾಡುಗಳನ್ನು ಹಾಡಿದ ಒಬ್ಬ ದೇವರ ಸೇವಕರು. ಅವರು ಈ ವಾಕ್ಯವನ್ನು ತೆಗೆದುಕೊಂಡು ಹೇಳುವಾಗ ನನ್ನ ಮೈ ಮೇಲಿರುವಂಥ ಈ ಒಂದು ಏನಂತಾರೆ ಕೂದಲುಗಳೆಲ್ಲ ಈ ಥರ ಒಂದು ಹಿಂಗೋ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾ ಇತ್ತು. ಏನಂತಿದಲ್ಲಿ, ದೇವರನ್ನು ಬಿಟ್ಟವರೇ ಇದನ್ನು ಮನಸ್ಸಿಗೆ ತಂದುಕೊಳ್ಳ್ರಿ, ಇಲ್ಲವಾದರೆ ನಿಮ್ಮನ್ನು ಹರಿದು ಬಿಟ್ಟೇನೋ, ನಿಮ್ಮನ್ನು ತಪ್ಪಿಸುವರು ಯಾರೂ ಇಲ್ಲ. ಮನುಷ್ಯನು ಜಗಳ ಆಡುವಾಗ ಇನ್ನೊಬ್ಬ ಮನುಷ್ಯ ಬಂದು ಸಹಾಯ ಮಾಡಿ ಬಿಡಿಸ್ಬೋದು, ರೈಟ್? ಅಥವಾ ಅವನು ದೇವರಂಬಿದವನಾದರೆ ದೇವರ ಇದನ್ನು ತಪ್ಪಿಸು, ನಾನು ಒಳ್ಳೆಯವನಾಗಿದ್ದಂಥ ದೇವರ ಹತ್ರ ಕೇಳ್ಕೊಂಡಾಗ ಬಿಡಿಸ್ಬೋದು. ಆದರೆ ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡುವಾಗ, ದೇವರ ವಿಷಯದಲ್ಲಿ ನೆಗೆಟಿವ್ ಮಾಡಿ ನಾವು ಜೀವಿಸುವಾಗ, ದೇವರು ನಮ್ಮನ್ನು ಹರಿದು ಬಿಟ್ಟುವಾಗ ನಮ್ಮನ್ನು ತಪ್ಪಿಸಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಯಾವ ಬಿಷಪ್ದಿಂದೂ ಅಲ್ಲ, ಯಾವ DS ದಿಂದೂ ಅಲ್ಲ, ಯಾವ ದೇವರ ಸೇವಕರಿಂದೂ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರು ಏನು ಹೇಳ್ತಾನೆ, ನಿಮ್ಮನ್ನು ಹರಿದು ಬಿಟ್ಟಿದೆ ಅಂತ ಹೇಳ್ತಿದ್ದಲ್ಲಿ. ಯಾವಾಗ ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡುವಂಥ ಸಮಯದಲ್ಲಿ ನಾನೇನು ಮಾಡಿದ್ದೀನಿ, ಅಲ್ಲಿ ಅನೇಕ ವಿರುದ್ಧ ಕೆಲಸ ಮಾಡಿದ್ದೀನಿ ಅಲ್ಲ, ದೇವರ ಮಾತು ಕೇಳಿಲ್ಲ. ಇಲ್ಲಿ ಏನಿದೆ ಇವತ್ತು ನಂದು ಒಂದು ಟೈಟಲು, ದೇವರ ಸ್ವರ, ದೇವರ ಶಬ್ದಕ್ಕೆ ನಾವು ಕಿವಿಗೊಡೋರಾಗಿರ್ಬೇಕೆಂಬುದಾಗಿ. ನಾನು ಆ ಶಬ್ದಗಳನ್ನು, ಆ ವಾಕ್ಯಗಳನ್ನು ನಾನು ಕೇಳುವಾಗ ನನಗೆ ಹೇಗೋ ಒಂಥರ ಮನಸ್ಸು ಹಗುರು. ಆಮೇಲೆ ನಾನು ಎಲ್ಲಿದ್ದೀನಿ, ನಾನು ಹೇಗಾಗ್ತಿದ್ದೀನಿ ಅಂತ ಗೊತ್ತಿಲ್ಲ. ಆಮೇಲೆ ಅದು ವಾಕ್ಯ ಹೇಳಿ, ಅನೇಕ ಉದಾಹರಣೆಗಳು ಹೇಳಿ ಇನ್ನೊಂದು ವಾಕ್ಯ ಹೇಳಿದ್ರು. ಅದು ನಿಮ್ಮೆಲ್ಲರಿಗೂ ಪರಿಚಯ ಇರುವಂಥ ವಾಕ್ಯ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಏನಾಗ್ತದೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟನು, ಆತ ನಮ್ಮ ಒಬ್ಬನಾದರೂ ನಾಶವಾಗಬಾರದು, ಎಲ್ಲರೂ ನಿತ್ಯ ಜೀವ ಮಾಡಬೇಕು. ಆಮೇಲೆ ದೇವರಿಗೆ ಸ್ತೋತ್ರ. ನಿಜವಲ್ಲ, ನನ್ನ ಜೀವನದಲ್ಲಿ ಆಗಿದಂಥ ಈ ಒಂದು ಘಟನೆ ನಂದು ಆಗಿತ್ತು. ಆ ವಾಕ್ಯ ನೋಡಿದ ಮೇಲೆ ಏನಪ್ಪ ನನಗೆ ಅಲ್ಲಿ ಕನ್ಫ್ಯೂಸ್ ಆಗ್ತಾಯಿತ್ತು. ಇಲ್ಲಿ ನೋಡಿದ್ರೆ ಹರಿದು ಬಿಡ್ತಾನಂತ, ತಪ್ಪಿಸೋರು ಯಾರಿಲ್ಲ ಅಂತ. ಈ ಕಡೆ ನೋಡಿದ್ರೆ ಪ್ರೀತಿ ಮಾಡ್ತಾ ಅಂತ ಹೇಳ್ತಿದ್ದಾರೆ. ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ಆ ದೇವ್ರ ವಾಕ್ಯ ಓದಿದವರಿಗೆ, ಧ್ಯಾನ ಮಾಡಿದವರಿಗೆ ಅರ್ಥ ಆಗುತ್ತೆ, ನನಗೆಲ್ಲ ಅರ್ಥ ಆಗಬೇಕು ಹೇಳಿ, ಏನಪ್ಪ ಇದು ಅಂತ ಕನ್ಫ್ಯೂಸಲ್ಲಿದೆ. ಸರಿ, ಹೇಗೋ ನಾನು ಅಲ್ಲೇ ಕೂತ್ಕೊಂಡಿದ್ದೀನಿ. ಆಮೇಲೆ ಅವರು ಮಧ್ಯದಲ್ಲಿ ಈ ಕಡೆ ಒಂದು ಕಡೆ ಹೆಣ್ಮಕ್ಳು, ಈ ಕಡೆ ಗಂಡಸು ಮಕ್ಕಳು, ಆಮೇಲೆ ಮಧ್ಯದಲ್ಲಿ ದಾರಿ ಇತ್ತು. ಸರಿ, ಅವರು ಪ್ರಾರ್ಥನೆ ಮಾಡ್ಕೊಂಡು ಕೊನೆಯ ಸಮಯದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಎಲ್ಲೋ ತೈ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾಯಿದ್ರು. ಸರಿ, ನಾನು ಮೂಲೆ ಕೂತ್ಕೊಂಡಂಥ ವ್ಯಕ್ತಿ ಮಧ್ಯದಲ್ಲಿ ಬಂದಿದ್ದು. ನಾನು ಹೇಗೆ ಬಂದಿದ್ದು ನನಗೆ ಗೊತ್ತಿಲ್ಲ. ಸರಿ, ನಾನು ಬಂದು ಕೂತ್ಕೊಂಡಿದ್ದೀನಿ. ಜನ ಎಲ್ಲ ಇವಾಗ ನನಗೆ ಅದೇ ಜ್ಞಾಪಕ ಬರ್ತಾಯಿತ್ತು. ಇಲ್ಲಿ ಸೇವಕರು ಆರಾಧನೆ ಮಾಡುವಾಗ ಅನೇಕ ದೇವ್ರ ಮಕ್ಕಳು ಕಣ್ಣೀರು ಹಾಕಿ ದೇವರಿಗೆ ಸ್ತೋತ್ರ ಮಾಡೋದಾಗಲಿ, ಅಳುವುದಾಗಲಿ ಮಾಡ್ತಾಯಿದ್ರು. ಆ ರೀತಿಯಲ್ಲಿ ಆ ಸಭೆಯಲ್ಲಿ ಹಿಡಿಯುವಾಗ ನಾನು ಅಳ್ತಿದ್ದೀನಿ, ನನಗೆ ಗೊತ್ತಿಲ್ಲ ಹೇಗೆ ಅಳ್ತಿದ್ದೀನಿ, ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆಮೇಲೆ ಆ ದೇವರ ಸೇವಕರು ಡ್ಯಾನಿಯಲ್ ಬಂದು ಏನು ಮಾಡಿದ್ರು ಅಂದರೆ, ನನ್ನ ತಲೆ ಮೇಲೆ ಕೈ ಇಟ್ಟರು. ಅದು ನನ್ನ ನೆನಪಿದೆ ನನಗೆ. ತಲೆ ಮೇಲೆ ಕೈ ಇಟ್ಟು ಏನು ಹೇಳಿದ್ರು ಅಂತಂದರೆ, ನೀನು ದೇವರ ಸೇವಕ ಆಗ್ತಿ ಅಂತ ಹೇಳ್ಬಿಟ್ರು. ಅವ್ರು ಹಿಂದಿಯಲ್ಲಿ ಹೇಳಿದ್ರು, ಇನ್ನೊಬ್ಬರು ಕನ್ನಡದಲ್ಲಿ ಭಾಷಾಂತರ ಮಾಡ್ತಾಯಿದ್ರು. ಅಲ್ಲಿ ನೀನು ದೇವರ ಸೇವಕ ಆಗ್ತಿ ಅಂತ ಹೇಳಿದ್ರು. ಸರಿ, ಅದು ಎಲ್ಲ ಮುಗಿದ ಮೇಲೆ ನನಗೆ ಕನ್ಫ್ಯೂಸ್. ಬೆಳಗ್ಗೆ ಕನ್ಫ್ಯೂಸ್, ಅವತ್ತೆಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ರಾತ್ರಿ ಮಲಗ್ತೀನಿ ಕನ್ಫ್ಯೂಸ್. ಏನು ಮಾಡಬೇಕು, ನಿದ್ದೆ ಬರ್ತಾಯಿಲ್ಲ. ಸಿಗರೇಟ್ ಸೇದಬೇಕಂತೀನಿ, ಮನಸ್ಸಾಗ್ತಾಯಿಲ್ಲ. ಫ್ರೆಂಡ್ಸ್ ಅವ್ರಿಗೆ ಕರಿಬೇಕಂತೀನಿ, ಮನಸ್ಸಾಗ್ತಾಯಿಲ್ಲ. ಸರಿ, ಏನು ಮಾಡಬೇಕು, ಅಮ್ಮ ಕೊಟ್ಟಿದ್ದೆ ನೆನಪು ಬಂತು ಬೈಬಲ್. ಸರಿ, ಓದ್ತೀನಿ, ಅರ್ಥ ಆಗ್ತಾಯಿಲ್ಲ. ಬೇರೆ ಯಾರೊಬ್ಬ ಪಾಸ್ಟರ್ ನನಗೆ ಪರಿಚಯ ಆದರು. ಅವರು ನನಗೆ ದೇವರ ವಾಕ್ಯದಲ್ಲಿ ಹಾಗೆ ನಡೆಸ್ಕೊಂಡು ಬಂದು, ಸೊ ಅವ್ರ ಹತ್ರ ಅಂದರೆ ಬ್ಯಾಪ್ಟಿಸಮ್ ತೊಗೊಂಡು 3 ತಿಂಗಳಲ್ಲಿ ನಾನು ಏನು ಮಾಡಿದ್ರೆ ನನಗೆ ಬೈಬಲ್ ಕಳಿಸ್ಬಿಟ್ರು. ಈ ರೀತಿ ನನ್ನ ಒಂದು ಜೀವಿತದಲ್ಲಿ ಆಗಿದಂಥ ಘಟನೆ. ಬಟ್ ಇವತ್ತು ದೇವರು ನನ್ನನ್ನು ಆ ಸೇವೆಗೆ ಕರೆದು, ಅಷ್ಟು ಮಾತ್ರವಲ್ಲದೆ ಬೈಬಲ್ ಕಾಲೇಜ್ ಮಾಡಿ ಇವತ್ತು ಸೇವೆಗೆ ಬಂದು ಕುಟುಂಬ ಕಟ್ಟಿ ಇವತ್ತು ದೇವರು ನನಗೆ 3 ಜನ ಮಕ್ಕಳು ಕೊಟ್ಟಿದ್ದಾನೆ. ನಿಮ್ಮ ಮಧ್ಯದಲ್ಲಿ ಇವತ್ತು ವಾಕ್ಯ ಹೇಳಕ್ಕೆ ನನಗೆ ದೇವರು ಸಹಾಯ ಮಾಡಿದ್ದಾನೆ. ಇದು ನನ್ನ ಒಂದು ಜೀವಿತದಲ್ಲಿ ಆದಂಥ ಒಂದು ಸಾಕ್ಷಿ. ನನ್ನ ಇನ್ನೂ ಬಹಳ ದೊಡ್ಡದಿದೆ, ಆದರೆ ನಾನು ಅದು ಚಿಕ್ಕದಾಗಿ ನಾನು ಹೇಳ್ತಿದ್ದೀನಿ. ಆದರೆ ಇಲ್ಲಿ ನೋಡ್ತೀವಿ, ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ. ನಾನು ಒಂದು ವೇಳೆ ಅವತ್ತು ದೇವರ ಶಬ್ದಕ್ಕೆ ನಾನು ಕಿವಿಗೊಟ್ಟಿಲ್ಲ ಅಂತಂದರೆ ಇವತ್ತು ನನ್ನ ಭೂಮಿ ಮೇಲೆ ಇರ್ತಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಆದರೆ ಅವತ್ತು ನಾನು ದೇವರ ಶಬ್ದಕ್ಕೆ ಕಿವಿಗೊಟ್ಟಾಗ ದೇವರು ಇವತ್ತು ಅನೇಕ ನಮ್ಮ ಕರ್ನಾಟಕದಲ್ಲಿ ಅನೇಕ ಜಿಲ್ಲೆಗಳಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆಗೆ ನಾನು ಹೋಗಿ ದೇವರ ವಾಕ್ಯ ಹಂಚಲಿಕ್ಕೆ ದೇವರು ನನಗೆ ಸಹಾಯ ಮಾಡ್ತಾ ಇದ್ದಾನೆ. ಒಂದು ಅಲ್ಲಿ ನೋಡುವಾಗ ದೇವರ ವಾಕ್ಯ ನಮಗೆ ಏನಾಗಿದೆ, ಬೋಧಿಸುವಂಥದ್ದಾಗಿದೆ, ರೈಟ್, ಮಾತಾಡುವಂಥದ್ದಾಗಿದೆ ದೇವರ ವಾಕ್ಯ. ನೀವು ನೋಡಿರಿ, ದೇವರ ಸೇವಕರು ವಾಕ್ಯ ಹೇಳಿದ ಮೇಲೆ ನೀವು ಅದು ಮತ್ತೆ ಮನೆಗೆ ಹೋಗಿ ಅಥವಾ ನೀವು ಮೆಲ್ಕು ಹಾಕುವಾಗ ಅಥವಾ ಅದು ಓದುವಾಗ, ಅದು ಪರಿಶೀಲನೆ ಮಾಡುವಾಗ ದೇವರು ನಿಮ್ಮ ಜೊತೆ ಮಾತಾಡ್ತಾನೆ. ನಾನು ಅದೇ ರೀತಿ ಮಾಡ್ತಿದ್ದೆ. ಅದು ಒಂದು ನಮ್ಮ ಬೈಬಲಲ್ಲಿ ಆ ಅಪೊಸ್ತಲ ಕಾರ್ಯದಲ್ಲಿದೆ. ಅಲ್ಲಿ ಅದು ಬೆರೆನ್ ಸಭೆಯವರು ಏನು ಮಾಡ್ತಾರಂತ, ದೇವರ ವಾಕ್ಯಗಳನ್ನು ಕೇಳಿ ಮನೆಗಳಿಗೆ ಹೋಗಿ ಏನು ಮಾಡ್ತಾರೆ, ಅವರು ಪರಿಶೋಧನೆ ಮಾಡ್ತಾರಂತ. ಸೊ ಹಾಗೆ ಇವತ್ತು ದೇವರ ಶಬ್ದಕ್ಕೆ ನಾವು ಕಿವಿಗೊಡುವಾಗ ನಮಗೆ ದೇವರು ವಿಶೇಷವಾಗಿ ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಸರಿ, ಇನ್ನೊಂದು ವಾಕ್ಯ ಓದಿ ನಾವು ಮುಂದೆ ಹೋಗೋಣ, ಸಮಯ ಇಲ್ಲ. ಸೊ ಅಲ್ಲಿ ನೋಡುವಾಗ ಇನ್ನೊಂದು ವಾಕ್ಯ ಅಲ್ಲಿ ನೋಡುವಾಗ ನಮಗೆ ಮೊದಲನೇ ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ದಯವಿಟ್ಟು ಯಾರಾದರೂ ಓದಬೇಕೆಂಬುದಕ್ಕೆ ಕೇಳ್ತೀನಿ.
ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ನೋಡುವಾಗ ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಎಂಬುದಾಗಿ ಅಲ್ಲ, ದೇವರು ನಮಗೆ ಕೊಡುವಂಥ ಒಂದೊಂದು ವಾಕ್ಯಗಳನ್ನು ನಾವು ಅದು ಗ್ರಹಿಸಿಕೊಂಡು ಅದು ಗಂಭೀರವಾಗಿ ನಾವು ತೆಗೆದುಕೊಂಡು ಜೀವಿಸುವಾಗ ದೇವರು ನಮಗೆ ವಿಶೇಷವಾಗಿ ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ. ಇಲ್ಲಿ ನೋಡ್ತೇವೆ, ನಾವು ಒಪ್ಪಿಕೊಳ್ಬೇಕಂತ ನಾವೆಲ್ಲರೂ ದೇವರು ರಕ್ಷಕನು, ಜೀವಿಸುವಂಥ ದೇವರು, ನಮ್ಮ ಜೊತೆ ಇರುವಂಥ ದೇವರು ಅಂತ ಹೇಳಿ ನಾವು ಒಪ್ಪಿಕೊಳ್ಬೇಕಾಗಿದೆ. ಒಪ್ಪಿಕೊಂಡಾಗ ದೇವರು ನಮ್ಮ ಸಂಗಡ ಇದ್ದು ನಮಗೆ ನಡೆಸುವಂಥ ದೇವರಾಗಿದ್ದಾನೆ. ಗಂಭೀರವಾಗಿ ಇದು ದೇವರ ವಾಕ್ಯ ನಾವು ಬಹಳ ಏನಂತಾರೆ ಈಸಿಯಾಗಿ ನಾವು ತೆಗೆದುಕೊಳ್ಳುವುದಲ್ಲ, ನಾವು ಬಹಳ ಹಗುರವಾಗಿ ತೆಗೆದುಕೊಳ್ಳುವಂಥದ್ದಲ್ಲ. ಯಾಕಂತಂದರೆ ಈ ದೇವರ ವಾಕ್ಯ ಪ್ರತಿ ಕ್ಷಣದಲ್ಲಿ ಪ್ರತಿ ಸಮಯದಲ್ಲಿ ನಮ್ಮ ಜೊತೆ ಮಾತಾಡುವಂಥ ದೇವರ ವಾಕ್ಯವಾಗಿದೆ. ರೈಟ್? ನಾನು ಹೇಳಿದ ಮೊದಲು ನಿಮಗೆ ಅಂತ ಒಬ್ಬ ಗಂಡ ಹೆಂಡತಿ ಜಗಳ ಆಡುವಾಗ ಅವ್ರು ಮಾತುಬಿಡೋದು, ಆದರೆ ದೇವರ ವಾಕ್ಯ ನಮಗೆಂದಿಗೂ ಮಾತು ಬಿಡುವುದಿಲ್ಲ. ನಾವು ದೇವರ ವಾಕ್ಯ ಓದುವಾಗ ಪದೇ ಪದೇ ಓದುವಾಗ ನಮಗೆ ಅದರಲ್ಲಿ ಹೊಸ ಹೊಸ ಅರ್ಥವಾಗಿ ನಮಗೆ ದೇವರು ಕೊಡುವಂಥ ದೇವರಾಗಿದ್ದಾನೆ. ಲೋಕದಲ್ಲಿ ಅನೇಕ ಒಂದು ಏನಂತರ ಸಮಸ್ಯೆಗಳು ಅಥವಾ ಅನೇಕ ಒಂದು ಲೋಕದಲ್ಲಿರುವಾಗ ಅನೇಕ ತೊಂದರೆಗಳು ಬರುವಂಥದ್ದಾಗಿದೆ. ಅದೆಲ್ಲ ಒಂದು ಕಡೆ ಬದಿಟ್ಟು ನಾವು ದೇವರ ಸಮ್ಮುಖದಲ್ಲಿ ಸೇರುವಾಗ ದೇವರು ನಮಗೆ ವಿಶೇಷವಾಗಿ ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂಥದ್ದಾಗಿದೆ ಪ್ರೇರೆ. ಯಾಕಂದರೆ ದೇವರು ಜೀವಸ್ವರೂಪನಾದಂಥ ದೇವರಾಗಿದ್ದಾನೆ. ಏನ್ರಿ? ದೇವರು ಜೀವಸ್ವರೂಪನಾದಂಥ ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಇನ್ನೊಂದು ವಾಕ್ಯ ಓದೋಣ. 2 ಪೇತ್ರ 1:21 ವಚನ. ಯಾಕಂತಂದರೆ ಯಾವ ಪ್ರವಾದನೆಯು ಎಂದೋ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಓಕೆ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಓಕೆ, ಏನಂತಾರೆ ಇಲ್ಲಿ ದೇವರ ವಾಕ್ಯ? 2 ಪೇತ್ರ 1:21 ವಚನ ನೋಡುವಾಗ ಇಲ್ಲಿ ಏನಂತಾರೆ ನಮಗೆ? ಹಿಂದಿನ ಕಾಲದಲ್ಲಿ ಯಾವ ಪ್ರವಾದನೆಯು ಮನುಷ್ಯರ ಚಿತ್ತದಂತಲ್ಲ ಅಲ್ಲ. ಸ್ವಲ್ಪ ನನ್ನ ಬೈಬಲ್ ಸ್ವಲ್ಪ ಡಿಫ್ರೆಂಟ್ ಇದೆ, ಇದು ಒಂದು ಪವಿತ್ರ ಗ್ರಂಥ. ನಿಮ್ಮ ಇನ್ನೊಂದ್ಸರಿ ಓದ್ರದು. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಬರೆದದಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಅಲ್ಲಿ ಪವಿತ್ರಾತ್ಮನು ಅಥವಾ ಪರಿಶುದ್ಧಾತ್ಮನು ದೇವ ಜನರಿಗೆ ಒಂದು ಪ್ರೇರೇಪಣೆ ಕೊಟ್ಟನು ಎಂಬುದಾಗಿ ನೋಡ್ತೇವೆ. ದೇವ ಭಕ್ತರಿಗೆ ಇದೊಂದು ಪ್ರೇರೇಪಣೆ ಕೊಟ್ಟನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ಮನುಷ್ಯರು ಏನೋ ಒಂದು ನ್ಯೂಸ್ ಪೇಪರ್ ಬರೆದ ಹಾಗೆ ಅಥವಾ ಯಾವುದೋ ಒಂದು ಕತೆ ಬರೆದ ಹಾಗೆ ಇದು ಗ್ರಂಥ ಅಲ್ಲ. ಇದು ಪರಿಶುದ್ಧಾತ್ಮ ಅಥವಾ ಪವಿತ್ರಾತ್ಮನಿಂದ ಹೊಂದಲ್ಪಟ್ಟಂಥ ಒಬ್ಬ ವ್ಯಕ್ತಿಗಳು ಏನು ಮಾಡಿದಾರಂತೆ ಬರೆಯಲ್ಪಡ್ಯಾರೆ ಎಂಬುದಾಗಿ ನೋಡ್ತೇವೆ. ಇದು ಮನುಷ್ಯರ ಸುಮ್ಮನೆ ಏನೋ ಒಂದು ಜ್ಞಾನದಂದಲ್ಲ. ನಾನು ಏನೋ ಒಂದು ನನ್ನ ಸ್ಟೋರಿ ಇವಾಗ ನಾನು ಸಾಕ್ಷಿ ಇದ್ದೀನಿ, ಅದು ಸ್ಟೋರಿ ಬರೆಯೋದಲ್ಲ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವಾಗ ದೇವರು ಸ್ಪಷ್ಟವಾಗಿ ಹೇಳುವಂತನಾಗಿದ್ದಾನೆ 21ನೇ ವಚನದಲ್ಲಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ಹಿಂದಿನ ಕಾಲದಲ್ಲಿ ಯಾವ ಪ್ರವಾದನೆಯು ಮನುಷ್ಯರ ಚಿತ್ತದಿಂದ ಬರೆದಿರಲ್ಲ, ಪರಿಶುದ್ಧಾತ್ಮನ ದೇವರ ಜನರು ಪವಿತ್ರಾತ್ಮ ಪ್ರೇರಿತರಾಗಿ ಮಾತಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ದೇವರ ಸಮ್ಮುಖದಲ್ಲಿ ಸೇರಿಕೊಂಡು ದೇವರ ಸನ್ನಿಧಾನದಲ್ಲಿ ಸೇರಿಕೊಂಡು ನಾವು ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಓದುವಾಗ ದೇವರು ಏನು ಮಾಡ್ತಾನೆ? ನಮಗೆ ಪರಲೋಕದಿಂದ ಒಂದು ಜ್ಞಾನವನ್ನು ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಸರ್, ಇನ್ನೊಂದು ವಚನ ಓದೋಣ. ಸರ್, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಪೌಲನು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಪೌಲನು 1ನೇ ವಚನ 2ನೇ ವಚನ ದಯವಿಟ್ಟು ಯಾರಾದರೂ ಓದಬೇಕು. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಏನಂತ್ರಿ? 1-2 ವಚನ ಏನಂತಾರೆ? ದೇವರೊಂದಿಗೆ ಕೆಲಸ ಮಾಡುವವರಾದ ನಾವು ನಿಮ್ಮಲ್ಲಿ ವಿಜ್ಞಾಪಿಸಿಕೊಳ್ಳುವುದೇನಂತಂದರೆ, ನೀವು ಹೊಂದಿರುವ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ ಎಂಬುದಾಗಿ. ನಾವು ದೇವರ ವಾಕ್ಯಗಳನ್ನು ಓದುವಾಗ, ದೇವರ ಶಬ್ದಗಳನ್ನು ಕೇಳುವಾಗ, ದೇವರ ಸ್ವರವನ್ನು ಕೇಳುವಾಗ ನಾವು ಅದು ವ್ಯರ್ಥ ಮಾಡಿಕೊಳ್ಬಾರ್ದು ಎಂಬುದಾಗಿ ನೋಡ್ತೇವೆ. ಇಲ್ಲಿ ದೇವರ ಕೃಪೆ ಅದು ವ್ಯರ್ಥ ಮಾಡಿಕೊಳ್ಬಾರ್ದಂತ. ಅದು ದೇವರ ಕೃಪೆ ಎಲ್ಲರಿಗೂ ಸಿಗಲ್ರಿ. ಎಲ್ಲರಿಗೂ ಸಿಗ್ತಾರೆ. ಅದು ಯಾರು ಆತನ ಮಗಳಾಗಿ ಆತನ ಮಗನಾಗಿ ಜೀವಿಸುವುದರಾಗಿರ್ತಾರೋ ಅವರಿಗೆ ಮಾತ್ರ ಈ ಒಂದು ದೇವರ ಕೃಪೆ ಸಿಗ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ದೇವರೊಂದಿಗೆ ಕೆಲಸ ಮಾಡುವಾಗ, ದೇವರೊಂದಿಗೆ ಇರುವಾಗ, ನಾವು ದೇವರ ಮುಂದೆ ನಾವು ವಿಜ್ಞಾಪನೆಗಳಿಡುವಾಗ ದೇವರು ನಮ್ಮ ಸ್ವರಗಳನ್ನು ಕೇಳಿ ನಮಗೆ ಲಾಲಿಸುವಂಥ ದೇವರಾಗಿದ್ದಾರೆ. ಇವತ್ತು ಸುಮ್ಮನೆ ಏನೋ
ನಾವು ದೇವರ ಸೇವೆಗೆ ಬಂದು ದೇವರ ಮಾತನ್ನು ಹೇಳುವುದು, ದೇವರ ಮಾತು ನಿಮಗೆ ಹೇಳಿ ತರುವುದಲ್ಲ. ಆದರೆ ದೇವರು ನಮ್ಮನ್ನು ಏನು ಮಾಡಿದಂದರೆ ದೇವರ ಸೇವಕನಾಗಿ ನೇಮಿಸಲ್ಪಟ್ಟು ಆ ದೇವರ ಮಾತುಗಳನ್ನು, ದೇವರ ಸ್ವರಗಳನ್ನು ನಿಮಗೆ ಕೇಳುವ ಹಾಗೆ ನಮ್ಮ ಮೂಲಕ ದೇವರು ಮಾಡಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ನೋಡುವಾಗ ದೇವರ ಕೆಲಸಗಳನ್ನು ನಾವು ಬಹಳ ಶ್ರದ್ಧೆಯಿಂದ ಮಾಡುವಾಗ ದೇವರು ಏನು ಮಾಡ್ತಾನೆ ಅಂದರೆ ನಮ್ಮ ಮೇಲೆ ಕರುಣೆ ತೋರಿಸ್ತಾನೆ, ನಮ್ಮ ಮೇಲೆ ಕೃಪೆ ಇರ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ನಾವು. ಯಾಕಂದರೆ ಇಲ್ಲಿ ನೋಡುವಾಗ ಇಲ್ಲಿ ಒಬ್ಬ ವ್ಯಕ್ತಿ ಈ ರೀತಿ ಹೇಳ್ತಾನೆ, ಈ ಪದವು ಹೊಸದು ಅಲ್ಲ, ಆಕಾಶಗಳ ದಿಂದದಂದಲ್ಲ, ಆದರೆ ಇದು ದಿನದಿನವೂ ಸೂಚಿಸುವಂಥದ್ದಾಗಿದೆ. ಯಾಕಂದರೆ ಇದು ದಿನನಿತ್ಯ ನಾವು ಓದುವಾಗ ದೇವರು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ ಮತ್ತು ಯೇಸು ಕ್ರಿಸ್ತನ ಸುವಾರ್ತೆಯು ಯಾವಾಗಲೂ ಅದು ಇದ್ದಿದ್ದೇ ಇದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾಗಿ ಈ ದೇವರ ವಾಕ್ಯಗಳನ್ನು ನಾನು ಹೇಳೋದಲ್ಲ, ಬಹಳ ಹಗುರವಾಗಿ ಅಥವಾ ಬಹಳ ಈಸಿಯಾಗಿ ನಾವು ತೆಗೆದುಕೊಂಡು ಹೋಗುವಂಥದ್ದಲ್ಲ. ಈ ದೇವರ ಸ್ವರ ಕೇಳುವಾಗ ದೇವರು ಏನು ಮಾಡ್ತಾರೆ, ನನ್ನನ್ನು ನಿಮ್ಮನ್ನು ವಿಶೇಷವಾಗಿ ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ. ನೋಡಿರಿ, ದೇವರು ನಂಬಿದಂಥ ಮಕ್ಕಳಿಗೆ ನೋಡಿರಿ, ದೇವರು ನಂಬಲಾರದಂಥ ಮಕ್ಕಳಿಗೆ ನೋಡಿರಿ ಎಷ್ಟು ವ್ಯತ್ಯಾಸಗಳು ಇರ್ತವೆ ಅಲ್ಲ, ಎಷ್ಟು ವ್ಯತ್ಯಾಸ ಇರ್ತದೆ ನೋಡಿರಿ. ಅವರಿಗೆ ನಮಗೆ ಟ್ಯಾಲಿ ಮಾಡಿ ನೋಡ್ರಿ, ಅವರಿಗೆ ನಮಗೆ ಕೂಡಿಸುವಾಗ ನಮ್ಮ ಭಾಷೆ ಅವರ ಭಾಷೆ ಅಥವಾ ಅವರ ನಡವಳಿಕೆ ನಮ್ಮ ನಡವಳಿಕೆ ನೋಡಿರಿ ಹೇಗಿರುತ್ತೆ ಅಂತ. ಆದರೆ ಇವತ್ತು ದೇವರು ಸ್ವರಕ್ಕೆ ನಾವು ಕಿವಿಗೊಡುವಾಗ ದೇವರೇನು ಮಾಡ್ತಾನೆ ಅಂದರೆ ನಮಗೆ ವಿಶೇಷವಾಗಿ ಆಶೀರ್ವಾದ ಮಾಡುವಂಥ ದೇವರಾಗಿದ್ದಾನೆ. ನಾವು ಇನ್ನೊಂದು ವಚನ ಓದೋಣ. ಕೀರ್ತನೆ ಪುಸ್ತಕ 95ನೇ ಅಧ್ಯಾಯ ಅಲ್ಲಿ 7ರಿಂದ 11 ವಚನ ದಯವಿಟ್ಟು ಓದಬೇಕೆಂಬುದಾಗಿ ಕೇಳ್ಕೊತೀನಿ ನಾನು. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಓಕೆ, ನೀವು ಈ ಹೊತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರೀಬದಲ್ಲಿ ಮಸಾದ್ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ನನ್ನ ಮಹತ್ ಕಾರ್ಯಗಳನ್ನು ನೋಡಿದರು, ನನ್ನನ್ನು ಶೋಧಿಸಿದರು. ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು. ಈ ಜನರು ಹೃದಯದಲ್ಲಿ ತಪ್ಪಿ ಹೋಗುವವರು, ನನ್ನ ಮಾರ್ಗವನ್ನು ತಿಳಿಯದವರು ಎಂದು ಹೇಳಿದನು. ಆದದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ಸರಿ, ಇದಕ್ಕಿಂತ ಮುಂಚಿತ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ ಅಲ್ಲೂ ಓದಿದ್ದೇವಲ್ಲ, ಅಲ್ಲೂ ಇದೇ ಮಾತಿತ್ತಲ್ಲ ರೀ, ಅಲ್ಲ ಅಲ್ಲೂ ಇದೇ ಮಾತಿತ್ತಲ್ಲ. ಅಲ್ಲೇನು ಹೇಳ್ತದಂದರೆ 7ನೇ ವಚನದ 15 ವಚನ ಓದುವಾಗ ಅಲ್ಲಿ ಸಹ ಅದೇ ಮಾತಿತ್ತು. ಅಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅಲ್ಲಿ 15ನೇ ವಚನದಲ್ಲಿ ನಾವು ಕೊನೆಯದಾಗಿ ನೋಡಿದ್ದೇವೆ. ಏನಂತ ನೋಡಿದ್ದೇವೆ ಅಂತಂದರೆ, ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬಾರ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಿದ್ದೇವೆ. ಇಲ್ಲಿ ಸಹ ಕೀರ್ತನೆ ಪುಸ್ತಕ 95ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೇವೆ, ನಮ್ಮ ದೇವರು, ನಾವು ಆತನ ಪ್ರಜೆಯು, ನಾವು ಪಾಲಿಸುವ ಹಿಂಡು ಆಗಿದ್ದೇವೆ ಅಂತ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನಾವು ಆತನು ಪಾಲಿಸುವ ಹಿಂಡು ಅಂತಂದರೆ ದೇವರು ಆ ಕುರುಬನು ಯಾವ ರೀತಿ ತನ್ನ ಕುರಿಗಳನ್ನು ಕಾಯ್ದುಕೊಂಡು ಹಟ್ಟಿ ಸೇರಿಸ್ತಾನೋ ಅದೇ ರೀತಿ ಇವತ್ತು ಜೀವ ಸ್ವರೂಪದಂಥ ದೇವರು ಇವತ್ತು ನಿಮ್ಮನ್ನು ಏನು ಮಾಡ್ತಾನೆ, ಕಾಯ್ದು ನಡೆಸುವಂಥ ದೇವರಾಗಿದ್ದಾನೆ. ಅಲ್ಲಿ 8ನೇ ವಚನದಲ್ಲಿ ನೋಡ್ತೇವೆ, ನೀವು ಈ ಹೊತ್ತು ಅಂತ ಬರೆಯಲ್ಪಟ್ಟಿದೆ, ನೀವು ಈ ಹೊತ್ತು ಆತನ ಸ್ವರವನ್ನು ಕೇಳಿದರೆ ಅಂತ ಬರೆಯಲ್ಪಟ್ಟಿದೆ. ರೈಟ್ ರೀ. ನಾವು ದೇವರ ಸ್ವರಕ್ಕೆ ನಾವು ಕಿವಿಗೊಡುವಾಗ, ದೇವರ ಶಬ್ದಕ್ಕೆ ನಾವು ಕಿವಿಗೊಡುವಾಗ ದೇವರು ನಮಗೆ ಏನು ಮಾಡ್ತಾರೆ ಅಂದರೆ ತನ್ನ ಮಗನಾಗಿ ಮಗಳಾಗಿ ಮಾಡಿಕೊಂಡು ಜೀವಿಸುವಂಥ ದೇವರಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ ನಾವು. ಈ ಹೊತ್ತು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ರೈಟಾ. ಆಮೇಲೆ ಇಲ್ಲಿ ಸಭಾಪಾಲಕರು ಏನು ಹೇಳಿದ್ರು, ಬರುವ ಶುಕ್ರವಾರ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಆಡಿದಂಥ 7 ಸಪ್ತ ನುಡಿಗಳನ್ನು ಇರುತ್ತೆ ಎಂಬುದಾಗಿ ಹೇಳಿದರು. ಅಲ್ಲಿ ಒಂದು 7 ಮಾತುಗಳಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ. ಏನಂತ ಈ ಹೊತ್ತು ನನ್ನ ಸಂಗಡ ಎಲ್ಲಿರ್ತಾರತ್ರಿ ನೋಡ್ರಿ. ಈ ಹೊತ್ತು ನಾವು ಹಗುರವಾಗಿ ನಾಳೆ, ನಾಡಿದ್ದು, ಒಂದು ವಾರ, ಒಂದು ತಿಂಗಳು ಇಲ್ಲ, ನಾನು ಮಾಡಿದೆ ಆ ಥರ. ಶುಕ್ರವಾರ ಹೋಗ್ಲಿಕ್ಕಾಗಿಲ್ಲ, ಶನಿವಾರ ಹೋಗ್ಲಿಕ್ಕಾಗಿಲ್ಲ. ನಾನು ಆಲೋಚನೆ ಮಾಡಿದೆ, ನೋಡೋಣ ನಾಳೆ ಹೋಗೋಣ ಅಂತ ಆಲೋಚನೆ ಮಾಡಿದೆ. ಆದರೆ ದೇವರು, ಜೀವ ಸ್ವರೂಪ ಅಂತ ದೇವರು ನನ್ನನ್ನು ಬಿಡಲಿಲ್ಲ. ಕೊನೆಯ ದಿನ ಒಂದು ವೇಳೆ ನಾನು ದೇವರ ಕಡೆ ತಿರುಗಿದಿಲ್ಲ ಅಂತಂದರೆ ಇವತ್ತು ನಾನು ನಿಮ್ಮ ಮುಂದೆ ಬಂದು ಮಾತಾಡೋದು ನಂಗೆ ಆಗ್ತಿರಲಿಲ್ಲ. ಯಾವತ್ತು ನಾನು ದೇವರ ಸ್ವರವನ್ನು ಕೇಳಿ ಅವತ್ತು ಕೊನೆಯ ದಿನ ನಾನು ದೇವರ ಹತ್ರ ಹೋಗಿದ್ದೇನೋ ಇವತ್ತು ನಿಮ್ಮ ಮುಂದೆ ಬಂದು ನಾನು ಮಾತಾಡೋಕ್ಕೆ ದೇವರು ನನಗೆ ಸಹಾಯ ಮಾಡಿದ್ದಾರೆ. ಈ ಹೊತ್ತು, ಇದೇ ಕ್ಷಣ, ರಕ್ಷಣೆ ದಿನ, ಇದೇ ಹೊತ್ತು, ಇದೇ ಸಮಯ ನಾವು ದೇವರಿಗೆ ಒಪ್ಪಿಸ್ಕೊಡುವಂಥರಾಗಿರಬೇಕು. ದೇವರೇ, ಇನ್ನೊಂದು ಸ್ವಲ್ಪ ನಾನು ಸಿಗರೇಟ್ ಸೇದಿ ಬರ್ತೀನಿ, ಆಮೇಲೆ ನಾನು ನಂಬ್ಕೊಳ್ತೀನಿ ಅಂತಂದರೆ ಇಲ್ಲ. ಯಾವತ್ತು 2000 ವರ್ಷದಲ್ಲಿ ನಾನು ಡ್ಯೂಟಿ ಮಾಡಿ 2003ರಲ್ಲಿ ಕೊನೆ ಮಾಡಿದನೋ ಇವತ್ತಿನವರೆಗೂ ಆ ಸಿಗರೇಟು, ಆ ಗುಟ್ಕ, ಆ ಕುಡಿಯೋದು ಯಾವುದೂ ಇಲ್ಲ ಪ್ರೇರೆ. ಯಾರಾದರೂ ಬೇರೆಯವರು ಸಿಗರೇಟ್ ಸೇರ್ತಿದ್ದಾರೆ, ಬೇರೆಯವರು ಯಾರಾದರೂ ಗುಟ್ಕ ತಿಂತಿದ್ದಾರೆ, ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ನನಗೆ ವಾಸನೆ ಬಂದು ವಾಮಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ನಂಬಲಿಕ್ಕಿಲ್ಲ, ನಾನು ಈ ಜೋಬಲ್ಲಿ ದುಡ್ಡು ಇರ್ತಿಲ್ಲ, ಗುಟ್ಕದ ಪ್ಯಾಕೆಟ್ಗಳಿರ್ತೀವಿ, ಬಾಯಲ್ಲಿ ಒಂದು ಹಾಕಿ ಉಳಸ್ಟಾಡಿ ಮತ್ತೊಂದು ಹರಿದು ಮತ್ತೆ ಹಾಕೊಳ್ತಾ ಇರ್ತೀವಿ, ಸ್ಟೈಲ್ ಮಾಡೋದು, ಈ ಥರ ಹರಿದು ಈ ಥರ ಕುಡಿತಾ ಇರ್ತಿದ್ದೆವು.
ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಮುಂದೆ ದೇವ್ರ ಸಾಕ್ಷಿಗಾಗಿ ಹೇಳ್ತೀನಿ. ಆದರೆ ಇವತ್ತು ಅದೆಲ್ಲ ಬಿಟ್ಟು ನನ್ನ ಜೊತೆ ಇರುವವರು ಇವತ್ತು ಅವರು ಭಾಳ ಒಂಡ್ರಾಗಿದ್ದಾರೆ. ಜಗದೀಶ್ ನೀನು ಹೇಗಿದ್ದಿ, ಹೇಗಾಗಿದೆ ಅಂತ, ಏನು ಮಾಡಿದೆ? ನಾನು ಹೇಳಿದೆ ಒಂದು ಟ್ಯಾಬ್ಲೆಟ್ ಇದೆ ಕೊಡ್ತೀನಿ, ಆ ಟ್ಯಾಬ್ಲೆಟ್ ತೊಗೊಳ್ಳಿ ಬರ್ತೀರಾ, ನನ್ನ ಹತ್ರ ಬರುತ್ತೆ ಹೇಳ್ತೀನಿ ನಾನು ಅವರಿಗೆ. ಅಂದರೆ ಟ್ಯಾಬ್ಲೆಟ್ ಅಂದರೆ ಯಾವುದು? ದೇವರ ವಾಕ್ಯ ಅವರಿಗೆ ಕೊಡುವಂತನಾಗಿದ್ದೀನಿ. ಇವಾಗ ನನ್ನ ಫ್ರೆಂಡ್ಸ್ ಇರುವಂಥವ್ರಿಗೆಲ್ಲ ಅವ್ರಿಗೆ ಏನು ಮಾಡ್ತಿದ್ದೀವಿ ಅಂತಂದರೆ ಈ ದೇವರ ವಾಕ್ಯಗಳನ್ನು ಈ ಹೊತ್ತಿನ ತಿಳ್ಕೊಳ್ಬೇಕು ಅಂತೇಳಿ ಅವರಿಗೆಲ್ಲ ನಾವು ಕೊಡ್ತಾನೆ ಇದ್ದೀವಿ. ಇವಾಗ ನಾನು ನಂಬಿದಂಥ ದೇವರು ನೀವು ನಂಬಬೇಕು. ನಾನು ನಡೆಸುವಂಥ ದೇವರು ನಿಮ್ಮನ್ನು ನಡೆಸ್ತಾರೆ. ನನ್ನನ್ನು ಪಾಲಿಸುವಂಥ ದೇವರು ನಿಮ್ಮನ್ನು ಪಾಲಿಸುವಂಥ ದೇವರಾಗಿದ್ದಾರೆ. ರೈಟ್? ಇವತ್ತು ನನಗೆ ರಕ್ಷಣೆ ಕೊಟ್ಟಂಥ ದೇವರು ಇವತ್ತು ನಿಮಗೂ ಸಹ ರಕ್ಷಣೆ ಕೊಡುವಂಥ ದೇವರಾಗಿದ್ದಾರೆ. ಅದಕ್ಕೆ ನನಗೆ ಸಮಯ ಇಲ್ಲ. ಆದರೆ ದೇವರ ಸ್ವರಕ್ಕೆ ನಾವು ಯಾವಾಗ ಕಿವಿಗೊಡ್ತೇವೋ ದೇವರು ಖಂಡಿತವಾಗಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಆಮೇಲೆ ಇಲ್ಲಿ 8ನೇ ವಚನದಲ್ಲಿ ಈ ಹೊತ್ತು ಆತನ ಸ್ವರಕ್ಕೆ, ಅಂದರೆ ಈ ಹೊತ್ತು ಯೇಸುವಿನ ಸ್ವರಕ್ಕೆ ನಾವು ಕಿವಿಗೊಡುವುದಾದರೆ ದೇವರು ಖಂಡಿತವಾಗಿ ನಮ್ಮನ್ನು ಬದಲಾವಣೆ ಮಾಡ್ತಾರೆ. ಖಂಡಿತವಾಗಿ ನಮ್ಮ ಜೀವಿತವನ್ನು ಬದಲಾವಣೆ ಮಾಡ್ತಾರೆ. ಅನೇಕ ಕಷ್ಟ, ಅನೇಕ ಸಮಸ್ಯೆ, ಅನೇಕ ನೋವುಗಳು, ಅನೇಕ ಸಾಲ, ಈ ರೀತಿ ಇರುವಾಗ ನಾವೇನು ಮಾಡ್ತೀವಿ? ಕಣ್ಣೀರಲ್ಲಿ, ಕಷ್ಟದಲ್ಲಿ ಕೈ ತೊಳಿತಾನೆ ಇರ್ತೀವಿ. ಆದರೆ ಯಾವಾಗ ಅದೆಲ್ಲ ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಇರ್ತೀವೋ ದೇವರು ಖಂಡಿತವಾಗಿ ನಮ್ಮನ್ನು ನಡೆಸ್ತಾರೆ. ಏನಂತಾರೆ ದೇವರ ಒಂದು ವಾಕ್ಯದಲ್ಲಿ ಏನು ನಿಮ್ಮ ಚಿಂತೆ ಭಾರಗಳನ್ನೆಲ್ಲ ಯಾರಿಗೆ ಕೊಡ್ರಿ? ನಿಮ್ಮ ತಂದೆ ತಾಯಿ ಕೊಡ್ರಿ, ಅವ್ರು ಏನು ಮಾಡ್ತಾರೆ? ಎಲ್ಲವನ್ನು ಬಿಡಿಸುವಂತರಾಗಿದ್ದಾರೆ ಅಂತ ದೇವರ ವಾಕ್ಯದಲ್ಲಿ ಇದೆಯಲ್ಲ. ಏನಂತಿದ್ದಾರೆ? ಏನು ರೀ? ನಿಮ್ಮ ಚಿಂತೆ ಭಾರಗಳನ್ನೆಲ್ಲ ನನ್ನ ಮೇಲೆ ಹಾಕಿರಿ. ಅಂದರೆ ದೇವ್ರು ಹೇಳ್ತಾರೆ ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರವಾಗಿ ಚಿಂತಿಸುವಂಥ ದೇವರಾಗಿದ್ದಾನೆ. ನಾವು ಚಿಂತೆ ಮಾಡೋದು ಬೇಕಾಗಿಲ್ಲ ರೀ. ನಾವು ಚಿಂತೆ ಮಾಡೋದು ಬೇಕಾಗಿಲ್ಲ. ದೇವ್ರ ಸ್ವರಕ್ಕೆ ನಾವು ಕಿವಿಗೊಡುವಾಗ ನಾವು ಚಿಂತೆ ಮಾಡೋದು ಬೇಕಾಗಿಲ್ಲ. ನಮ್ಮ ಚಿಂತೆ ಭಾರಗಳನ್ನೆಲ್ಲ ದೇವ್ರ ಮೇಲೆ ಹಾಕುವಾಗ ದೇವ್ರು ಏನು ಮಾಡ್ತಾರೆ? ನಮ್ಮ ಚಿಂತೆ ಭಾರಗಳನ್ನೆಲ್ಲ ದೂರ ಮಾಡುವಂಥ ದೇವರಾಗಿದ್ದಾನೆ. ನಿಜವಾಗ್ಲೂ ಇವತ್ತು ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಸೇವೆಗಾಗಿ ಅನೇಕ ಸ್ಥಳಗಳಿಗೆ ಹೋಗುವಾಗ ದೇವರು ನನಗೆ ಭಾಳ ಆಶೀರ್ವದಿಸಲ್ಪಟ್ಟಿದ್ದಾನೆ ರೀ. ನಮ್ಮ ಪರಿಚಯ ನಾನು ಹೇಳೋಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ನಮ್ಮ ಜೊತೆ ಸೇವಕರು ಜಾನ್ ಮೋಸಸ್ ಅಯ್ಯರು ಅವರು ಹೇಳಿದ್ರಲ್ಲ ನಿಮಗೆ ಇವಾಗ ಏನಂತ, ಬೆಳಗಿನ ಜಾವದಲ್ಲಿ 6:30ರಿಂದ 7 ಗಂಟೆ ಒಂದು ಕರ್ನಾಟಕದಲ್ಲಿ ಒಂದು ಏನು ನಡೀತಾ ಇದೆ ಅಂತಂದರೆ ಬ್ಲೆಸ್ ಮೆನೆಸನ್ ಅಂತೇಳಿ ಒಂದು ಪ್ರಾರ್ಥನೆ ಕೂಟ ನಡೀತಾ ಇರುತ್ತೆ ಬೆಳಗ್ಗೆ ಆನ್ಲೈನಲ್ಲಿ. ಸೊ ನಾನು ಅದರಲ್ಲಿ ಜಾಯ್ನ್ ಆಗಿದೆ. ನಾನು ಅದರಲ್ಲಿ ಜಾಯ್ನ್ ಆದಾಗ ಅಯ್ಯರು ನನಗೆ ಪರಿಚಯ ಆದರು. ಅವ್ರ ಪರಿಚಯ ಆದಮೇಲೆ ಅವ್ರದ್ದು ನಮ್ಮದು ಅಂದರೆ ಸಂಬಂಧ, ಒಂದು ಫ್ರೆಂಡ್ಶಿಪ್ಪು ಹೆಚ್ಚು ಬೆಳೀತಾ ಬಂತು. ಇವತ್ತು ಆ ಬೆಳೆದ ಮೇಲೆ ಕಳೆದ ಒಂದು ಕ್ರಿಸ್ಮಸ್ ಸಮಯದಲ್ಲಿ ನಮ್ಮ ಕಲಬುರಗಿಯಲ್ಲಿ ಒಂದು ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಅಯ್ಯರಿಗೆ ನಾವು ಕರೆದಿದ್ದೆವು. ಆಮೇಲೆ ಅದು ಕರೆದ ಮೇಲೆ ಅವರು ಮತ್ತೆ ತಿರ್ಗಿ ನಾನು ಇಲ್ಲಿ ಕರೆದು, ನಾನು ಇದು 2ನೇ ಸಾರಿ ಬಂದಿದ್ದೆ ಇಲ್ಲಿಗೆ. ಅಂದರೆ ವಾಕ್ಯ ಹೇಳೋದು ಫಸ್ಟ್ ಟೈಮು. 2ನೇ ಸಾರಿ ಬಂದಾಗ ಅಯ್ಯರ ಮನೆಗೆ ಬಂದು ಇಲ್ಲಿ ಮಾತಾಡಿಸ್ಕೊಂಡು ಮತ್ತೆ ತಿರ್ಗಿ ನಾನು ಹೋಗಿದ್ದೀನಿ. ದೇವರು 2ನೇ ಸಾರಿ ಬಂದು ಅವ್ರ ಮೂಲಕ ನಿಮ್ಮ ಸಭೆಯಲ್ಲಿ, ಅಂದರೆ ಇದು ಕ್ರಿಸ್ತನ ಸಭೆಯಲ್ಲಿ ದೇವರ ವಾಕ್ಯ ಹಂಚಲಿಕ್ಕೆ ನನಗೆ ದೇವರು ಸಹಾಯ ಮಾಡಿದ್ದಾರೆ. ಯಾಕಂದರೆ ಈ ವಾಕ್ಯನ ಹಂಚುವಂಥವ್ರು ಭಾಳ ಭಾಗ್ಯವಂತರು. ಎಲ್ಲರಿಗೆ ಬರಲ್ಲ, ಎಲ್ಲರಿಗೆ ಸಿಗಲ್ರಿದು. ನಾನು ಹೇಳ್ತಿದ್ದಿಲ್ಲ, ಒಂದು ವೇಳೆ ನಾನು ಇವತ್ತು ಈ ವಾಕ್ಯ ನನ್ನ ಕೈಲಿ ಇರಲಿಲ್ಲ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ನಾನು ಎಲ್ಲಿರ್ತದೆ ಗೊತ್ತಿಲ್ಲ. ನನ್ನ ತಂದೆ ಒಂದು ಮಾತು ಹೇಳಿದರು ಆ ಟೈಮಲ್ಲಿ, ಭಾಳ ಕೋಪಿಸ್ಕೊಂಡು. ನಾನು ಕಷ್ಟಪಟ್ಟು, ನಮ್ಮೂರು ಹಳ್ಳಿ, ನಮ್ಮ ತಂದೆ ವ್ಯವಸಾಯ ಕೆಲಸ ಮಾಡೋರು. ನಮ್ಮ ಹತ್ರ ಕುರಿ ದನಗಳು ಆಮೇಲೆ ಎಲ್ಲ ಈ ಥರ ಇತ್ತು. ನಮ್ಮ ತಂದೆ ಹೇಳಿದ್ರು, ನೀನು ಒಳ್ಳೆ ಓದಿ ದೊಡ್ಡ ಆಫೀಸರ್ ಆಗ್ತಿ, ಒಳ್ಳೆದು ಸಂಬಳ ತರ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಏನು ಮಾಡಿದಿ? ಭಾಳ ನಿರಾಸೆ ಮಾಡಿಬಿಟ್ಟು ಅಂತ ಹೇಳಿದ್ರು ನನಗೆ. ನೀನು ಹುಟ್ಟಿದ ತಕ್ಷಣವೇ ನಿನಗೆ ಸಾಯಿಸಬೇಕಾಗಿತ್ತು, ಬದುಕಿಸಿದ್ದು ನನ್ನ ತಪ್ಪಾಗಿದೆ ಅಂತ ಹೇಳ್ಬಿಟ್ರು ನನ್ನ ತಂದೆ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಏನಂತಂದರೆ, ನಾನು ಜೀವಂತವಾಗಿರಬೇಕಾದ್ರೆ ಅಥವಾ ನಾನು ನಿಮಗೆ ಚೆನ್ನಾಗಿ ನೋಡ್ಕೊಳ್ಬೇಕಂತಂದರೆ ಇವತ್ತು ನಾನು ಒಳ್ಳೆ ಮಾರ್ಗ ಆರಿಸ್ಕೊಂಡಿದ್ದೀನಿ, ನೀವು ಚಿಂತೆ ಮಾಡಬೇಡ ಅಂತ ಹೇಳಿದೆ. ಇವತ್ತು ನಾನು ನಂಬಿದ ಮೇಲೆ ನನ್ನ ಕುಟುಂಬದಲ್ಲಿ ಯಾರೂ ನಂಬಿದಿರಲಿಲ್ಲ, ನನ್ನ ಊರಲ್ಲಿ ಯಾರೂ ನಂಬಿದಿರಲಿಲ್ಲ, ನನ್ನ ಸ್ವಂತ ಊರಲ್ಲಿ ಯಾರೂ ನಂಬಿದಿರಲಿಲ್ಲ. ಫಸ್ಟ್ ನಾನು ನಂಬ್ಕೊಂಡೆ. ನನ್ನ ಮೂಲಕ ನನ್ನ ತಂದೆ, ನನ್ನ ತಾಯಿ, ನನ್ನ ಸುತ್ತಮುತ್ತಲಿರುವಂಥ ನನ್ನೆಲ್ಲ ಬಂಧು ಬಳಗ, ಎಲ್ಲ ರಕ್ತ ಸಂಬಂಧಿಕರು ಇವತ್ತು ನಮ್ಮ ಊರಲ್ಲಿ ಎಲ್ಲ ಯೇಸುಸ್ವಾಮಿ ನಂಬಿದಂಥ ಮಕ್ಕಳಾಗಿದ್ದಾರೆ. ನಮ್ಮ ತಂದೆ ತಾಯಿ ತೀರ್ಕೊಂಡ್ರೆ ಯಾರೂ ಇಲ್ಲ, ಇಬ್ಬರೂ ಇಲ್ಲ. ಅವರಿಬ್ಬರು ಯೇಸುಸ್ವಾಮಿ ನಂಬ್ಕೊಂಡು ತೀರ್ಕೊಂಡು ಹೋಗ್ಬಿಟ್ರು. ನನ್ನ ಹೆಂಡತಿ ಮದುವೆ ಆದ ಮೇಲೆ ನಮ್ಮಪ್ಪ ನಮ್ಮಮ್ಮಗೆ ದೇವ್ರ ವಾಕ್ಯ ಹೇಳ್ತಾ ಇರ್ತೀವಿ. ಅವರು ಅಮ್ಮ ಹೀಗಿದೆ, ಅಪ್ಪ ಹೀಗಿದೆ ಅಂತ ಹೇಳ್ತಾ ಇರ್ತೀವಿ. ಇದು ಯಾಕೆ ಹೇಳ್ತೀನಿ ಅಂತಂದರೆ, ನಾವು ದೇವರ ಸ್ವರಕ್ಕೆ ಕಿವಿ ಕೊಡುವಾಗ, ಅವತ್ತೊಂದು ವೇಳೆ ನನಗೆ ದೇವರ ಸ್ವರಕ್ಕೆ ಕಿವಿ ಕೊಟ್ಟಿಲ್ಲ ಅಂತಂದರೆ ಇವತ್ತು ನಿಮ್ಮನ್ನು ನಿಲ್ಲಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದಕ್ಕೆ ದೇವರು ಜೀವಿಸುವಂಥ ದೇವರು, ಜೀವ ಸ್ವರೂಪದಂಥ ದೇವರು. ಇವತ್ತು ನನ್ನನ್ನು ನಿಮಗೆ ಜೀವ ಕೊಟ್ಟಂಥ ದೇವರಿಗೆ ನಾವು ಎಷ್ಟೇ ಕೋಟಿ ಸ್ತೋತ್ರ ಹೇಳಿದ್ರು ಕಡಿಮೆಯಾಗಿದೆ ಎಂಬುದಾಗಿ ನೋಡ್ತೇವೆ. ಅದಕ್ಕಾಗಿ ಸಮಯ ಇಲ್ಲ. ಸಮಯ ಕೊಟ್ಟಂಥ ನನಗೆ ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೀನಿ. ಮತ್ತು ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ನಾನು ಯೇಸು ಕ್ರಿಸ್ತನ ಸಭೆಯಲ್ಲಿ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ದೇವರು ಈ ವಾಕ್ಯಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಥ್ಯಾಂಕ್ ಯು ಅಯ್ಯರೇ.